ನಮಸ್ತೆ. ನಾನಿವತ್ತು ಭಾರತದ ರಿಸರ್ವ್ ಬ್ಯಾಂಕಿನ RBI ಸರ್ಪ್ಲಸ್ ಎಂಬ ವಿಚಾರವಾಗಿ ಮಾತನಾಡ್ತೇನೆ. ಇಂದು ವಿಶ್ವದ ಎಲ್ಲ ರಾಷ್ಟ್ರಗಳು ಕೇಂದ್ರ ಬ್ಯಾಂಕನ್ನು ಹೊಂದಿವೆ. ಯಾವುದೇ ರಾಷ್ಟ್ರಗಳು ಕೇಂದ್ರ ಬ್ಯಾಂಕ್ ಇಲ್ಲದೇ ಇರೋಕ್ಕಾಗಲ್ಲ. ಹೇಗೆ ಅಂದರೆ, ಮನುಷ್ಯನಿಗೆ ತಲೆ ಇರಬೇಕು, ಬ್ರೈನ್, ಮೆದುಳು ಇರಬೇಕು. ಅದಿಲ್ಲದೆ, ತಲೆ ಇಲ್ಲದೆ ಮನುಷ್ಯನಿರೋಕ್ಕೆ ಸಾಧ್ಯ ಇಲ್ಲವೋ ಹಾಗೆಯೇ ಕೇಂದ್ರ ಬ್ಯಾಂಕ್ ಇಲ್ಲದೆ ಯಾವುದೇ ಒಂದು ರಾಷ್ಟ್ರ ಇರೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ರಾಷ್ಟ್ರದಲ್ಲಿ ಕೇಂದ್ರ ಬ್ಯಾಂಕ್, ಮನೆಗೊಬ್ಬ ಯಜಮಾನ ಇರ್ತಾನೆ ಹಣಕಾಸಿನ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ. ಅದೇ ರೀತಿ ರಾಷ್ಟ್ರಗಳ ಆಡಳಿತವನ್ನು, ಹಣಕಾಸಿನ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಒಂದು ಕೇಂದ್ರ ಬ್ಯಾಂಕ್ ಇರುತ್ತೆ. ಈಗ ಬೇರೆ ಬೇರೆ ದೇಶದಲ್ಲಿ ಕೇಂದ್ರ ಬ್ಯಾಂಕನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಒಂದು USA ಫೆಡರಲ್ ರಿಸರ್ವ್ ಬ್ಯಾಂಕ್ ಅಂತ ಕರೀತಾರೆ, UK ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತ ಹೇಳ್ತಾರೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಬ್ಯಾಂಕ್ ಆಫ್ ಸ್ವಿಸ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ನಮ್ಮ ಬ್ಯಾಂಕನ್ನು, ಕೇಂದ್ರ ಬ್ಯಾಂಕನ್ನು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇದನ್ನು ಯಾಕೆ ಹಿಂಗೆ ಕರೀತಾರೆ ಅಂದರೆ, ನಮ್ಮ ದೇಶದಲ್ಲಿ ಎಲ್ಲ ಬ್ಯಾಂಕುಗಳು ಹಣಕಾಸು ಸಂಸ್ಥೆಗಳನ್ನು ಕಾಪಾಡುವ ಉದ್ದೇಶದಿಂದ ಬ್ಯಾಂಕುಗಳು ತಮ್ಮ ಒಟ್ಟು ಹಣದಲ್ಲಿ ಇಂತಿಷ್ಟು ಭಾಗವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಇಟ್ಟಿರ್ತವೆ. ಇದು ಭದ್ರತೆಯ ದೃಷ್ಟಿಯಿಂದ, ಬ್ಯಾಂಕುಗಳ ಸುಸ್ಥಿರತೆ, ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಇಟ್ಟಿರ್ತವೆ ಕೇಂದ್ರ ಬ್ಯಾಂಕ್ನಲ್ಲಿ. ಆದ್ದರಿಂದ ಇದನ್ನು ನಮ್ಮ ದೇಶದ ಕೇಂದ್ರ ಬ್ಯಾಂಕನ್ನು ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. 1934 RBI ಆ್ಯಕ್ಟ್, 34 RBI ಆ್ಯಕ್ಟ್ ಪ್ರಕಾರ 1935 ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು. ನಂತರ 1949 ಈ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡ್ತು. 1948 RBI ಕಾಯ್ದೆಯ ಪ್ರಕಾರ ಇದನ್ನು ಕೇಂದ್ರ ಬ್ಯಾಂಕು, ಸರ್ಕಾರದ ಬ್ಯಾಂಕು ಅಂತ ನಾವು ಕರಿತೀವಿ. ಇದು ನಮ್ಮ ದೇಶದ ಎಲ್ಲ ಬ್ಯಾಂಕುಗಳ, ಎಲ್ಲ ಹಣಕಾಸಿನ ಸಂಸ್ಥೆಗಳ ಹಣದ ಮಾರುಕಟ್ಟೆ, ಷೇರು ಮಾರುಕಟ್ಟೆ, ಎಲ್ಲ ಒಂದು ಹಣಕಾಸಿನ ವಹಿವಾಟುಗಳನ್ನು ನೋಡಿಕೊಳ್ಳುವ ಯಜಮಾನ RBI ಆಗಿದೆ. RBI ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕಾಭಿವೃದ್ಧಿ ದೃಷ್ಟಿಯಿಂದ ಅನೇಕ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತೆ, ಸರ್ಕಾರಕ್ಕೆ ಪರವಾಗಿ ತೆಗೆದುಕೊಂಡು ಹಣವನ್ನು ತೆಗೆದುಕೊಂಡು ಮಾಡುತ್ತೆ, ಸರ್ಕಾರಕ್ಕೆ ಸಾಲ ಕೊಡುತ್ತೆ, ಸರ್ಕಾರಗಳಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಾಲ ಕೊಡುತ್ತೆ, ಹಾಗೂ ಸಾಲ ಹಣವನ್ನು ನಿಯಂತ್ರಿಸುತ್ತದೆ. ಆ ಮೂಲಕ ಬೆಲೆಗಳನ್ನು ಹತೋಟಿಯಲ್ಲಿಡುತ್ತೆ, ಹಣಕಾಸಿನ ನೀತಿಯನ್ನು ರೂಪಿಸುತ್ತದೆ. ಆ ಮೂಲಕ ಸ್ಥಿರತೆ, ಆರ್ಥಿಕ ಸ್ಥಿರತೆ, ಬೆಳವಣಿಗೆಯನ್ನು ಕಾಪಾಡುತ್ತದೆ. ಇದಲ್ಲದೆ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತದೆ, ವಿದೇಶಿ ಹಣದ ಆಗೋಗುಗಳ ಮೇಲೆ ನಿಗಾ ಇಡುತ್ತದೆ, ಅದರ ಕೆಲಸವನ್ನು ಮಾಡುತ್ತೆ. ಇದಲ್ಲದೆ RBI ರಚನಾತ್ಮಕ, ದೇಶದ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ಬೆಳವಣಿಗೆ, ಆರ್ಥಿಕ ಮತ್ತು ಅಭಿವೃದ್ಧಿಗೆ ಬೇಕಾದ ಕೆಲಸವನ್ನು ಮಾಡುತ್ತೆ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್. ನಮ್ಮ ದೇಶದ ರಿಸರ್ವ್ ಬ್ಯಾಂಕು ವಿಶ್ವ ಮಟ್ಟದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು, ಕಾರ್ಯದಕ್ಷತೆಯ ಬಗ್ಗೆ ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ಅಕಾರ್ಡಿಂಗ್ ಟು ವರ್ಲ್ಡ್ ಸಾವರಿನ್ ವೆಲ್ತ್ ಫಂಡ್ ಅಂತ ಒಂದು ಸಂಸ್ಥೆ, ಅದು ಅಂತಾರಾಷ್ಟ್ರೀಯ ಸಂಸ್ಥೆ, SWFI, ಈ ವಿಶ್ವದ ಎಲ್ಲ ರಾಷ್ಟ್ರಗಳ ಒಂದು ಕೇಂದ್ರ ಬ್ಯಾಂಕ್ಗಳ ಆಸ್ತಿಯ ಆಧಾರದ ಮೇಲೆ ಅವುಗಳಿಗೆ ರ್ಯಾಂಕನ್ನು ಕೊಟ್ಟಿದ್ದೇವೆ. ಆ ರ್ಯಾಂಕ್ಗಳಲ್ಲಿ ನಮ್ಮ ದೇಶದ RBIಗೆ 12ನೇ ರ್ಯಾಂಕ್ ದೊರಕಿದೆ. ಇದು ತುಂಬ ಶ್ಲಾಘನೀಯ ಮತ್ತು ಸಂತೋಷ ಪಡ್ತಕ್ಕಂಥ ವಿಚಾರ. ಇಲ್ಲಿ ಭಾಳ ಮುಖ್ಯವಾಗಿ ನಾವು ಇವತ್ತಿನ ವಿಚಾರದಲ್ಲಿ ಹಾಟ್ ಅಂತ ಹೇಳ್ತೀವಿ. ಈ ವಿಚಾರ ಯಾವುದಪ್ಪ ಅಂದರೆ, RBIನ ಮಿಗುತೆ, ಸರ್ಪ್ಲಸ್, ಉಳಿತಾಯ ಅಥವಾ ಆದಾಯ ಅಂತಲೂ ಕೂಡ ಕರೀತಾರೆ. ಅದ್ರ ಬಗ್ಗೆ ನಾವು ಮಾತಾಡೋಣ. ಈಗ ಆದಾಯ ಯಾವಾಗ ಬರುತ್ತಪ್ಪ ಅಂದರೆ, ನಾವು ಆದಾಯದ ಖರ್ಚನ್ನು ಕಳೆದಾಗ ಉಳಿತಕ್ಕಂಥ ಉಳಿತಾಯ ಅಂತ ಹೇಳ್ತೀವಿ. ಇಡೀ ವರ್ಷ ತಾನು ಮಾಡಿದ ಕೆಲಸಗಳಿಂದ ಆದಾಯ ಗಳಿಸುತ್ತೆ. ಅದರಲ್ಲಿ ತುರ್ತು ಪರಿಸ್ಥಿತಿಗೆ ಅಥವಾ ಬ್ಯಾಂಕಿನ ಭದ್ರತೆಯ ದೃಷ್ಟಿಯಿಂದ, ಬ್ಯಾಂಕ್ಗಳ ಭವಿಷ್ಯದಲ್ಲಿ ಅನಿಶ್ಚಿತತೆ, ಅಪಾಯಗಳು, ಗಂಡಾಂತರಗಳು ಸಂಭವಿಸುವ ಒಂದು ಉದ್ದೇಶದಿಂದ, ಹಣಕಾಸಿನ ರಿಸ್ಕ್ ಬರುವ ದೃಷ್ಟಿಯಿಂದ ಕೆಲವು ಹಣವನ್ನು ಇಟ್ಕೊಳ್ಳುತ್ತೆ ಬ್ಯಾಂಕು, RBI. ಇದನ್ನು ನಾವು ಕಂಟಿಂಜೆನ್ಸಿ ರಿಸರ್ವ್ ಫಂಡ್ ಅಂತ ಹೇಳ್ತಿದ್ರು ಮೊದಲು, CRBF ಅಂತ. ಈಗೇನು ಮಾಡಿದ್ದಾರೆ, ಇದನ್ನು ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಅಂತ ಮಾಡಿದ್ದಾರೆ. ಭೀಮ್ಜಲ್ನ ಕಮಿಟಿಯ ನಂತರ ECFW ಅಂತ ಕರೀತಾರೆ. ಇದನ್ನು ಆಗಂತ ಇಟ್ಕೊಳ್ಬೇಕಂತೆ. ಅಂದರೆ ಆಪತ್ಕಾಲದಲ್ಲಿ, ಈಗ ಅದರಿಂದ ಬ್ಯಾಂಕ್ಗಳಲ್ಲಿ ಬ್ಯಾಡ್ ಲೋನ್ಸಿಂದ, ಡೌಟ್ ಲೋನ್ಸಿಂದ ಇನ್ನೂ ಅನೇಕ ಅಪಾಯಗಳು ಸಂಭವಿಸ್ಬೋದು. ಅಂಥ ಅಪಾಯಗಳನ್ನು ಎದುರಿಸಿ ಬ್ಯಾಂಕ್ಗಳ ಭದ್ರತೆ ಕಾಪಾಡೋ ದೃಷ್ಟಿಯಿಂದ ಇಟ್ಕೊಳ್ಳುವ ಹಣ, ಇದನ್ನು ನಾವು ಸೇಫ್ಟಿ ನೆಟ್ ಅಂತಲೂ ಕರೀತಾರೆ.
ಇದು ಹೆಂಗೆ ಬರುತ್ತೆ, ಈ ಹಣ ಎಲ್ಲಿಂದ ಹೆಂಗೆ ಬರುತ್ತೆ ಬ್ಯಾಂಕಿಗೆ, ಆದಾಯ ಹೇಗೆ ಬರುತ್ತೆ, ಸರ್ಪ್ಲಸ್ ಹೆಂಗೆ ಬರುತ್ತೆ, ಇದಕ್ಕೆ ಅನೇಕ ಮಾರ್ಗಗಳ ಮೂಲಕ ನಮ್ಮ ಆರ್ ಬಿ ಐ ಮಾಡ್ಕೊಳುತ್ತೆ. ಒಂದು, ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತೆ, ಆ ಮೂಲಕ ಆದಾಯ ಬರುತ್ತೆ. ಎರಡು, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬಡ್ಡಿ ಆಧಾರದ ಮೇಲೆ ಸಾಲ ಕೊಡುತ್ತೆ, ಅದರಿಂದಲೂ ಆದಾಯ ಬರುತ್ತೆ. ಇದಲ್ಲದೆ ಭಾರತದ ರಿಸರ್ವ್ ಬ್ಯಾಂಕು ವಿದೇಶಿ ಬಾಂಡ್ಗಳ ಮೇಲೆ ಬಂಡವಾಳವನ್ನು ಹೂಡುತ್ತೆ, ಅದರಿಂದಲೂ ಆದಾಯ ಬರುತ್ತೆ. ಇದಲ್ಲದೆ ವಿದೇಶಿ ವಿನಿಮಯದ ಕಾರ್ಯಗಳ ಮೂಲಕ ಲಾಭವನ್ನು ಗಳಿಸುತ್ತೆ, ಮತ್ತು ವಿದೇಶಿ ವಿನಿಮಯಗಳ ಆಸ್ತಿಗಳ ವಿಲೇವಾರಿ ಮೂಲಕ ಹೆಚ್ಚಾಗಿ ಮಾರಾಟ ಮಾಡಿ ಅವುಗಳಿಂದ ಕೂಡ ಲಾಭ ಬರುತ್ತೆ. ಈ ಎಲ್ಲ ರೀತಿ ಬರುವ ಆದಾಯವನ್ನು ನಾವು ಆರ್ ಬಿ ಐನ ಆದಾಯ, ಅದರಿಂದ ಗಳಿಸುವ ಸರ್ಪ್ಲೆಸ್, ಅದರ ಕಂಟಿಂಜೆನ್ಸಿಗಾಗೊಟ್ಟು ಇಂತಿಷ್ಟು ಹಣ ಇಟ್ಕೊಂಡು ಉಳಿಕೆದನ್ನು ಅದರ ಸರ್ಪ್ಲೆಸ್ ಆಗುತ್ತೆ. ಇದು ಈ ಮೂಲಗಳ ಮೂಲಕ ಪಡ್ಕೊಳ್ಳುತ್ತೆ. ಇದರಿಂದ 1934ರ ಆರ್ ಬಿ ಐ ಕಾಯ್ದೆ ಏನು ಹೇಳುತ್ತೆ ಅಂತಂದರೆ, ಆರ್ ಬಿ ಐ ತಾನು ಗಳಿಸಿದ ಆದಾಯದಲ್ಲಿ ಈ ಕಂಟಿಂಜೆನ್ಸಿ ರಿಸ್ಕ್ ಬಫರ್ನಲ್ಲಿ ಇಷ್ಟು ಹಣ ಇಟ್ಕೊಂಡು ಇಂತಿಷ್ಟು ಪ್ರತಿ ವರ್ಷ, ಇನ್ನು ಉಳಿದ ಹಣವನ್ನು ಸರ್ಕಾರಕ್ಕೆ ಅದರ ಒಂದು ವಿತ್ತ ಕೊರತೆ ನೀತಿಯನ್ನು ನೀಗಿಸಿಕೊಂಡು ಉತ್ಪಾದನೆ, ಉದ್ಯೋಗ ಹೆಚ್ಚಿಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಕೊಡಬೇಕು ಅಂತ ಹೇಳ್ತಾ ಹೋಗುತ್ತೆ. ಇದಲ್ಲದೆ ಇದ್ರ ಬಗ್ಗೆ ಏನು ಆರ್ ಬಿ ಐ ಗಳಿಸಿದ ಆದಾಯವನ್ನು, ಅದರ ಉಳಿತಾಯವನ್ನು ಸರ್ಕಾರಕ್ಕೆ ಏಕೆ ವರ್ಗಾಯಿಸಬೇಕು ಎಂಬುದರ ಬಗ್ಗೆ ಚಿಂತನೆಗಳನ್ನು ಮಾಡಿದ್ದಾರೆ ಅರ್ಥಶಾಸ್ತ್ರಜ್ಞರು ಮತ್ತು ಡೆಪ್ಯೂಟಿ ಗವರ್ನರ್ ಆದಂತಹ ಆರ್ ಬಿ ಐ ಗವರ್ನರ್ಗಳಾದಂಥ ಅನೇಕರು, ಆಚಾರ್ಯ ಮತ್ತು ಅರ್ಜಿತ್ ಪಟೇಲ್, ಸುಬ್ರಾವ್, ಆಮೇಲೆ ಮಾಲೆಗಾನ್, ಭೀಮ್ ಜಲಾನ್ ಮುಂತಾದವರು. ಆರ್ ಬಿ ಐ ಒಂದು ಕಂಪನಿ ಅಲ್ಲ, ಇದು ಒಂದು ಸರ್ಕಾರಿ ಸಂಸ್ಥೆ. ಇದರಲ್ಲಿ ಕಂಪನಿ ಆದಾಯ ಮಾಡ್ತಾರೆ, ಬಂದ ಆದಾಯವನ್ನು ಡಿವಿಡೆಂಟ್ ಮೂಲಕ ಎಲ್ಲ ಹಂಚ್ತಾರೆ. ಅದು ಹಾಗಾಗೋದಿಲ್ಲ, ಇದು ಸರ್ಕಾರಕ್ಕೆ ಹೋಗುತ್ತೆ. ಬಂದಂಥ ಆದಾಯ ಎಲ್ಲ ಸರ್ಕಾರಕ್ಕೆ ಕೊಡಬೇಕಾಗತ್ತೆ. ಒಮ್ಮತ ಕೊನೆಗೆ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅಂತಿಮ ನಿರ್ಧಾರ ಏನು ಹೇಳ್ತಾರೆ ಅಂತಂದರೆ, ಯಾಕೆಂದರೆ 20ನೇ ಶತಮಾನದ ವಿಶ್ವದ ಕ್ರಾಂತಿಕಾರಿ ಅರ್ಥಶಾಸ್ತ್ರಜ್ಞರಾದಂಥ JM ಕೇನ್ಸ್ ಅವರು ಒಂದು ಮಾತು ಹೇಳ್ತಾರೆ. 1922-23ರಲ್ಲಿ ಅಮೆರಿಕದಲ್ಲಿ ಆರ್ಥಿಕ ಮುಗ್ಗಟ್ಟಾಯಿತು. ಆ ಸಂದರ್ಭದಲ್ಲಿ ಅವರು ಏನು ಹೇಳಿದಂದರೆ, ನೀವು ಹಣವನ್ನು ಪಂಪ್ ಮಾಡಿ ಆರ್ಥಿಕ ವ್ಯವಸ್ಥೆಗೆ, ಅದರಿಂದ ಉತ್ಪಾದನೆ, ಉದ್ಯೋಗ, ವರಮಾನ ಹೆಚ್ಚಿ ಅಭಿವೃದ್ಧಿಗೊಳ್ಳುತ್ತೆ. ಅಂದರೆ ಹಣವನ್ನು ಕೂಡಿಡಬೇಡಿ, ಹೋರ್ಡ್ ಮಾಡಬೇಡಿ. ಹೋರ್ಡ್ ಅಂದರೆ ಅದು ಸತ್ತು ಹೋದಂಥ ಒಂದು ಬಂಡವಾಳ ಆಗುತ್ತೆ. ಅದು ಬಂಡವಾಳ ಆಗಬೇಕು ಅಂದರೆ ಅದನ್ನು ಪಂಪ್ ಮಾಡಿ ಆರ್ಥಿಕ ವ್ಯವಸ್ಥೆಗೆ. ಆಗೇನಾಗುತ್ತೆ ಅಂದರೆ ಉತ್ಪಾದನೆ, ಉದ್ಯೋಗ, ವರಮಾನ ಹೆಚ್ಚಾಗುತ್ತೆ. ಆದ್ದರಿಂದ ಇವರೆಲ್ಲರೂ ಕೂಡ ಏನು ಹೇಳ್ತಾರೆ ಅಂದರೆ, ಹೆಚ್ಚುವರಿ ಆದಾಯವನ್ನು ಸರ್ಕಾರಕ್ಕೆ ವಿತ್ತ ಕೊರತೆ ನೀಗಿಸಿಕೊಂಡು ಉತ್ಪಾದನೆ, ಉದ್ಯೋಗ ಹೆಚ್ಚೋದಕ್ಕೆ ಅವಕಾಶ ಕೊಡಿ ಅಂತ ಅಂತಿಮವಾಗಿ ಒಪ್ಪಿಗೆನ ಕೊಡ್ತಾರೆ. ಇದಲ್ಲದೆ 2018ರಲ್ಲಿ ಆರ್ ಬಿ ಐ ಭೀಮ್ ಜಲನ್ ಆರ್ ಬಿ ಐ ಗವರ್ನರ್ ಆಗಿದ್ದರು, ಅವ್ರಿಗೆ ನೇತೃತ್ವದಲ್ಲಿ ಒಂದು ಭೀಮ್ ಜಲನ್ ಕಮಿಟಿಯನ್ನು ನೇಮಕ ಮಾಡುತ್ತೆ. ಅಂದರೆ ಆರ್ ಬಿ ಐ ತಾನು ಗಳಿಸಿದ ಆದಾಯದಲ್ಲಿ ಎಷ್ಟು ಭಾಗವನ್ನು ಕಂಟಿಂಜೆನ್ಸಿ ಫಂಡ್ ಅಂದರೆ CRB ರಿಸರ್ವ್ ಬಫರನ್ನು ಅಥವಾ ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್, ಅವ್ರು ಹೇಳೋದು ಭೀಮಜಲನ್ ಆರ್ಥಿಕ ಬಂಡವಾಳ ರಚನೆಗೆ ಸಂಬಂಧಪಟ್ಟಂತೆ ಮಾಡ್ಕೋಬೇಕು. ಅದು ಎಷ್ಟು ಪ್ರಮಾಣದಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಅವರಿಗೆ ಒಂದು ಕಮಿಟಿಯನ್ನು ನೇಮಕ ಮಾಡುತ್ತೆ ಭೀಮಜಲನ್. ಇದರಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಪ್ರತಿ ವರ್ಷ ರಿಸರ್ವ್ ಬ್ಯಾಂಕು ತಾನು ಗಳಿಸಿದ ಆದಾಯದಲ್ಲಿ 5.56ರಿಂದ 6.5ರವರೆಗೆ ECF ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕಲ್ಲಿ ಇಟ್ಕೋಬೇಕು. ಅದನ್ನೇ ನಾವೇನ್ತೀವಿ CR ಕಂಟಿಂಜೆನ್ಸಿ ರಿಸರ್ವ್ ಬಫರ್ಗಳು ಇಡಬೇಕು ಅಂತ ಹೇಳುತ್ತೆ. ಇದನ್ನು ಭಾರತ ರಿಸರ್ವ್ ಬ್ಯಾಂಕು 2019ರಲ್ಲಿ ಒಪ್ಪಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುತ್ತೆ. ಇಲ್ಲಿವರೆಗೂ ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದೆ. ಈಗ ವಿದೇಶಗಳಲ್ಲಿ ಏನಾಗ್ತಾಯಿದೆ ಎಂಬುದನ್ನು ನೋಡಬೇಕು. ವಿದೇಶಗಳಲ್ಲಿ ಏನಾಗ್ತಾಯಿದೆ ಅಂದರೆ, ಅಲ್ಲಿನ ಸರ್ಕಾರಗಳು ಈ ತೀರ್ಮಾನ ತೆಗೆದುಕೊಳ್ತೇವೆ, ಕೇಂದ್ರ ಬ್ಯಾಂಕಿನಲ್ಲಿರ್ತಕ್ಕಂಥ ಈ ಉಳಿತಾಯವನ್ನು ಏನು ಮಾಡಬೇಕು ಅಂತ ಅವರು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳ್ತಾ ಇದ್ದೇವೆ. ಉದಾಹರಣೆಗೆ ಜಪಾನ್ನಲ್ಲಿ ಕೇಂದ್ರ ಬ್ಯಾಂಕ್ಗಳ ಸಹಾಯವನ್ನು ಸಂಪೂರ್ಣವಾಗಿ ಏನು ಮಾಡಬೇಕು ಅನ್ನೋದಕ್ಕೆ ಸರ್ಕಾರವೇ ತೀರ್ಮಾನ ಮಾಡುತ್ತೆ, ಪರಮಾಧಿಕಾರ ಹೊಂದಿದೆ. ಇನ್ನು ಉಳಿದ ಎಲ್ಲ ರಾಷ್ಟ್ರಗಳಲ್ಲಿರತಕ್ಕಂಥ ಕೇಂದ್ರ ಸರ್ಕಾರಗಳು, ಕೇಂದ್ರ ಬ್ಯಾಂಕುಗಳು ಅಂದರೆ ಏನು ಮಾಡಬೇಕು ಅಂದರೆ, ಆ ರಾಷ್ಟ್ರಗಳಲ್ಲಿ ತಮ್ಮ GDPಯ 0.5ರಷ್ಟು ಕಂಟಿಂಜೆನ್ಸಿ ರಿಸರ್ವ್ ಬಫರ್ ಅಥವಾ ಎಕನಾಮಿಕ್ ಕ್ಯಾಪಿಟಲ್ ಫಂಡ್ನಲ್ಲಿ ಇಟ್ಕೊಂಡು ಕೇಂದ್ರ ಬ್ಯಾಂಕ್ಗಳು ಉಳಿದ ಹಣವನ್ನು ಅಂದರೆ 5ರಷ್ಟು
ಒಳಗಣವನ್ನು ಇಟ್ಟುಕೊಂಡು ಉಳಿದ ಹಣವನ್ನು ಸರ್ಕಾರಕ್ಕೆ ವರ್ಗಾಯಿಸಬೇಕು ಅಂತ ಹೇಳಿದ್ದಾರೆ. ಇದು ಸಾಮಾನ್ಯ ಅದೇ ವಿಚಾರವನ್ನು ನಾನು ಮಾಡ್ತೇನೆ. ಮೊನ್ನೆ ನಮ್ಮ RBI ತಾನು ಗಳಿಸಿದ ಆದಾಯದಲ್ಲಿ 7% ಈ ಒಂದು CRBF ಅಂದರೆ ಕಂಟಿಂಜೆನ್ಸಿ ರಿಸರ್ವ್ ಬಫರ್ನಲ್ಲಿ ಇಟ್ಕೊಂಡು, ಅಥವಾ ಎಕನಾಮಿಕ್ ಕ್ಯಾಪಿಟಲ್, ಈಗ ಅದು ಭೀಮಜಲನಲ್ಲಿ ಇದಕ್ಕೆ ಹೊಸ ಒಂದು ಪದವನ್ನು ಬಳಸಿದ್ದಾರೆ, ಎಕನಾಮಿಕ್ ಕ್ಯಾಪಿಟಲ್ ಫಂಡ್ ವರ್ಕ್ ಅಂತ, ಆರ್ಥಿಕ ಬಂಡವಾಳ ರಚನೆ RBIಗೆ ಸಂಬಂಧಪಟ್ಟಂತೆ ಅದರಲ್ಲಿ 7% ಇಟ್ಕೊಳ್ಬೇಕು ಅಂತ ಹೇಳಿ ಇಟ್ಕೊಂಡು ಉಳಿದ 2.69 ಲಕ್ಷ ಕೋಟಿ ರೂಗಳನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ನೀಡಿದೆ. 2.69 ಲಕ್ಷ ಕೋಟಿ. ಇದು ಬಹಳ ಸಂತೋಷದ ವಿಚಾರ. ಯಾಕೆಂತಂದರೆ ಒಂದು ಸಮಸ್ಯೆಯಲ್ಲಿ ಒಂದು ಪರಾಮರ್ಶೆಯಲ್ಲಿ ಏನು ಹೇಳಬೇಕು ಅಂದರೆ, ಬಹುಶಃ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ದಿನೇ ದಿನೇ ಬಲಿಷ್ಠವಾಗ್ತಿದೆ. ವಿಶ್ವಮಟ್ಟದಲ್ಲಿ ಏನು ಅಮೇರಿಕಾ, ಚೈನಾ, ಜಪಾನ್ ಏನು ಬಲಿಷ್ಠವಾಗಿ ಬೆಳೀತಲ್ವ, ಆ ಬಲಿಷ್ಠದ ಸಾಲಿನಲ್ಲಿ ಭಾರತನೂ ಕೂಡ ಇದೆ ಅಂದರೆ ಇದಕ್ಕೆ RBIನ ಕೊಡುಗೆ ಇದೆ ಅಂದರೆ ತಪ್ಪಾಗಲಾರದು, ಉತ್ಪ್ರೇಕ್ಷೆ ಆಗಲಾರದು. ನಮಸ್ಕಾರ.